ಪ್ರಸಿದ್ಧ ದೇಗುಲದ ದರ್ಶನ ಪಡೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮಳೆ ನಡುವೆಯೂ ಮಹಾದೇವನ ದರ್ಶನ ಪಡೆದ ನಟ ದರ್ಶನ್. ಕೇರಳದ ಪ್ರಸಿದ್ಧ ದೇಗುಲದ ದರ್ಶನ ಪಡೆದಂತಹ ನಟ ದರ್ಶನ್. ಮಳೆಯ ನಡುವೆಯೂ ಮಹಾದೇವನ ದರ್ಶನ ಪಡೆದಂತಹ ನಟ ದರ್ಶನ್. ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕೊಟ್ಟಿಯೂರಲ್ಲಿರುವಂತಹ ದೇವಸ್ಥಾನ, ಅದು ಹೆಸರಾಂತ ದೇವಸ್ಥಾನ. 28 ದಿನಗಳ ವಿಶೇಷ ಪೂಜೆ ನಡೆಯುವಂತಹ ಕೊಟ್ಟಿಯೂರು ದೇವಸ್ಥಾನ. ಜಲಾವೃತಗೊಂಡಿರುವ ಪುರಾಣ ಪ್ರಸಿದ್ಧ ದೇಗುಲದಲ್ಲಿ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ದೇವರ ದರ್ಶನದ ಮುಖಾಂತರ ಪುರಾಣಗಳ ಪ್ರಕಾರ ಸತಿಯ ತಂದೆ ದಕ್ಷ ಇದೇ ಸ್ಥಳದಲ್ಲಿ ಯಜ್ಞ ಆಯೋಜನೆ ಮಾಡಿದ್ರಂತೆ. ಆ ಯಜ್ಞಕ್ಕೆ ದಕ್ಷ ಮಹಾರಾಜನು ಶಿವನನ್ನ ಆಹ್ವಾನಿಸಿರಲಿಲ್ಲ ಅನ್ನೋ ಪ್ರತೀತಿ ಇದೆ. ಕೊಟ್ಟಿಯೂರಲ್ಲಿ ಭವಾಲಿ ನದಿ ದಂಡೆಯಲ್ಲಿ 2 ದೇವಸ್ಥಾನಗಳಿದ್ದಾವೆ. ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಎಂಬ 2 ದೇವಸ್ಥಾನಗಳಿವೆ. ಇವುಗಳಲ್ಲಿ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವೈಶಾಖ ತಿಂಗಳಷ್ಟೇ ತೆರೆಯುತ್ತವೆ. ಕೇರಳದ ಪ್ರಸಿದ್ಧ ದೇಗುಲದ ದರ್ಶನ ಪಡೆದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮಳೆಯ ನಡುವೆಯೂ ಕೂಡ ಮಹಾದೇವನ ದರ್ಶನ ಪಡೆದಿದ್ದಾರೆ ನಟ ದರ್ಶನ್. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಕಾನೂನು ಸಂಕಷ್ಟಗಳನ್ನು ಎದುರಿಸಿದಂತಹ ನಟ ದರ್ಶನ್ 2 ಜೈಲುಗಳಲ್ಲಿ ಕಾಲ ಕಳೆದು ಕೊನೆಗೆ ಜಾಮೀನಿನ ಮೇಲೆ ಹೊರಗಿರ್ತಕ್ಕಂತಹ ನಟ ದರ್ಶನ್ ಡೆವಿಲ್ ಸಿನಿಮಾವನ್ನು ಪೂರೈಸಿ ಒಂದು ತರಹದ ನಿರಾಳನಾಗಿರ್ತಕ್ಕಂತಹ ನಟ ದರ್ಶನ್. ಒಂದಿಲ್ಲೊಂದು ವಿವಾದಗಳಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರತಕ್ಕಂತಹ ನಟ ದರ್ಶನ್ ನಿರಾಯುಧನಾಗಿ, ಯಾವುದೇ ತರಹದ ಆಯುಧಗಳಿಲ್ಲ, ಈಗ ಎಲ್ಲವೂ ಕೂಡ ಪೊಲೀಸರಿಗೆ ಸರೆಂಡರ್ ಮಾಡಲಾಗಿದೆ. ನಿರಾಯುಧನಾದ ನಟ ದರ್ಶನ್. ಸೊ ಹಳೆಯ ಸ್ನೇಹಿತರ ಸಹವಾಸವನ್ನು ಬಿಟ್ಟಿರ್ತಕ್ಕಂತಹ ನಟ ದರ್ಶನ್ ರಾಜರಾಜೇಶ್ವರಿ ನಗರದ ಕಡೆ ಮುಖಾನೂ ಮಾಡಬಾರ್ದು, ಅಲ್ಲಿಗೆ ಹೋಗಲೂಬಾರ್ದು. ಹೋದರೆ ಕೆಡ್ತಾರೆ. ಅದು ಯಾಕೆ ಕೆಡ್ತಾರೆ ಅನ್ನುವಂತಹದ್ದು ಜನರಿಗೆ ಗೊತ್ತು. ಸೊ ಈಗ ಆಧ್ಯಾತ್ಮಿಕವಾಗಿ ದೇವಸ್ಥಾನಗಳ ಭೇಟಿ ಕೊಟ್ಟು ಒಂದು ಡೀಸೆಂಟ್ ಬಾಯ್, ಒಂದು ಗುಡ್ ಬಾಯ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಒಳ್ಳೆಯದು. ನಟ ದರ್ಶನ್ ಅಭಿಮಾನಿಗಳಿಗೂ ಸಂತೋಷ ಕೊಡುವಂತಹ ವಿಚಾರ. ಸೊ ಆಧ್ಯಾತ್ಮಿಕ ಚಿಂತನೆಗಳನ್ನು ಮೂಡಿಸೋದಕ್ಕೆ ದೇವಸ್ಥಾನಗಳ ಭೇಟಿ ತಪ್ಪಲ್ಲ. ಸೊ ಕೇರಳದ ಹೆಸರಾಂತ ದೇವರ ದರ್ಶನಕ್ಕೆ ನಟ ದರ್ಶನ್ ಹೋಗಿದ್ದಾರೆ. ಪುರಾಣಗಳ ಪ್ರಕಾರ ಸತಿಯ ತಂದೆ ದಕ್ಷ ಇದೇ ಸ್ಥಳದಲ್ಲಿ ಯಜ್ಞ ಆಯೋಜನೆ ಮಾಡಿದ್ರಂತೆ. ಆ ಯಜ್ಞಕ್ಕೆ ದಕ್ಷ ಮಹಾರಾಜನು ಶಿವನನ್ನು ಆಹ್ವಾನಿಸಿರಲಿಲ್ಲ ಅನ್ನೋ ಪ್ರತೀತಿ ಇದೆ. ಕೊಟ್ಟಿಯೂರಲ್ಲಿರ್ತಕ್ಕಂತಹ ಭವಾಲಿ ನದಿ ದಂಡೆಯಲ್ಲಿ 2 ದೇವಸ್ಥಾನಗಳಿದೆ. ಇದು ಒಂದು ಬಹಳಷ್ಟು ಹೆಸರಾಂತ ದೇವಸ್ಥಾನಗಳದು 2. ಅಕ್ಕರೆ ಕೊಟ್ಟಿಯೂರು ಅಂತ ಹೇಳಿ ಒಂದನ್ನು ಕರೆದ್ರೆ ಇನ್ನೊಂದನ್ನು ಇಕ್ಕರೆ ಕೊಟ್ಟಿಯೂರು ಎಂಬ ಹೆಸರಲ್ಲಿ ಕರೀತಾರೆ. ಇದು 2 ದೇವಸ್ಥಾನಗಳು. ಇವುಗಳಲ್ಲಿ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವೈಶಾಖ ತಿಂಗಳಲ್ಲಿ ಮಾತ್ರ ತೆರೆಯುತ್ತವೆ. ಸೊ ಇವೆಲ್ಲವೂ ಕೂಡ ಅತ್ಯಂತ ಬೇರೆ ಬೇರೆ ಕಾರಣಗಳಿಂದ ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಈಗ ಕೊಲೆ ಆರೋಪಿ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.